ಅತಿ ದೊಡ್ಡ ಸ್ಟಾರ್ ನಾಯಕನಾಗಿ ಹಾಗೂ ಉದಯ ಮ್ಯೂಸಿಕ್ನಲ್ಲಿ ಅವರದೇ ಆದಂಥ ಛಾಪನ್ನು ಮೂಡಿಸಿದಂಥ ವಿಜೆ ಮತ್ತು ಆರ್ ಜೆ ಕ್ಷೇತ್ರದಲ್ಲಿ ಹೆಸರು ಮಾಡಿದಂಥ ಅದ್ಭುತವಾದ ನಟ ನಾಯಕ ಚಂದನ್ ಇದೀಗ ರಸ್ತೆ ಅಪಘಾತದಿಂದ ಒಳಗಾಗಿದ್ದಾರೆ ಅಂತಲೇ ಕೂಡ ಹೇಳ್ಬೋದು. ಹೌದು, ಶಿವಮೊಗ್ಗ ಹೈವೇನಲ್ಲಿ ನಡೆದಂಥ ಈ ರಸ್ತೆ ಅಪಘಾತದಲ್ಲಿ ಈಗ ಕೊನೆಯುಸಿರೆಳೆದಿದ್ದಾರೆ. ಇನ್ನೊಂದು ದುರಂತ ಏನಪ್ಪ ಅಂತಂದರೆ, ಈ ದುರಂತ ಆದ ನಂತರ ಅವರ ಪತ್ನಿನೂ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ, ಮಗನನ್ನು ಕೂಡ ಕೊಂದು. ಹೌದು, ಚಂದನ್ ಅವರು ಶಿವರಾಜ್ ಕುಮಾರ್ ಅವರ ಕುಟುಂಬಕ್ಕೆ ಶಿವರಾಜ್ ಕುಮಾರ್ ಅವರಿಗೆ ತುಂಬಾ ಆತ್ಮೀಯವಾಗಿದ್ದರು ಅಂತಲೂ ಕೂಡ ಹೇಳ್ಬೋದು. ಉದಯ ಮ್ಯೂಸಿಕ್ನಲ್ಲಿ ತಮ್ಮದೇ ಆದಂಥ ಆ್ಯಂಕರಿಂಗ್ ಕ್ಷೇತ್ರವನ್ನು ಕೂಡ ಹೊಂದಿದ್ರು. ಅಷ್ಟೇ ಅಲ್ಲ, ಕನ್ನಡದ ಸ್ಪಷ್ಟ ಕನ್ನಡತೆಯಿಂದ ಮಾತಾಡುತ್ತಂಥ ಇವರು ಅದ್ಭುತವಾದಂಥ ಪ್ರೋಗ್ರಾಮನ್ನು ಕೂಡ ಉದಯ ಮ್ಯೂಸಿಕ್ನಲ್ಲಿ ಸುಮಾರು 10 ವರ್ಷಗಳ ಕಾಲ ನಡೆಸಿಕೊಟ್ರು. ಅಷ್ಟೇ ಅಲ್ಲ, ಇತ್ತೀಚೆಗೆ ಸಿನಿಮಾಗಳಲ್ಲೂ ಕೂಡ ಅವಕಾಶಗಳನ್ನು ಕೂಡ ಗಿಟ್ಟಿಸಿಕೊಂಡಿದ್ದರು ಅಂತಲೂ ಕೂಡ ಹೇಳ್ಬೋದು. ಇದೇ ಸಂತೋಷದಲ್ಲಿ ಇರೋ ಸಮಯದಲ್ಲಿ ಶಿವಮೊಗ್ಗದಲ್ಲಿ ಒಂದು ಹಬ್ಬದ ನಿಮಿತ್ತವಾಗಿ ಹೋಗಿದ್ದಾರೆ ಸ್ನೇಹಿತರ ಮನೆಗೆ. ಇನ್ನು ವಾಪಸ್ ಬರೋ ಸಮಯದಲ್ಲಿ ಮುಂದೆಯಿಂದ ಬಂದಂಥ ಬಸ್ಸಿಗೆ ಹೊಡೆದಂಥ ಪರಿಣಾಮ ಅವರ ಆಲ್ಟೋ ಕಾರ್ ಸ್ಥಳದಲ್ಲಿ ನಜ್ಜುಗುಜ್ಜಾಗಿ ಕೊನೆಯುಸಿರೆಳೆದಿದ್ದಾರೆ. ಇನ್ನು ವಿಷಯ ತಿಳಿದಂಥ ಪತ್ನಿ ಅವರ ಮಗನನ್ನು ಕೊಂದು ಆಕೆಯನ್ನು ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ತಕ್ಷಣ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಐಸಿಯುನಲ್ಲಿ ಸತತವಾಗಿ 6 ಗಂಟೆಗಳ ಕಾಲ ಹೋರಾಟದ ನಂತರ ಆಕೆಯನ್ನು ಕೂಡ ಕೊನೆಯುಸಿರೆಳೆದಿದ್ದಾರೆ. ಚಂದನ್ ಕುಟುಂಬವೇ ದುರಂತವಾಗಿದೆ ಅಂತಲೂ ಕೂಡ